ಎಲ್ರಿಗೂ ನಮಸ್ತೆ. ಸುಶೀಲಾ ಗಾರ್ಡನ್ ಫ್ರೆಂಡ್ಸ್, ನೋಡಿದ್ರೆ ನಮ್ಮ ಗಾರ್ಡನ್ನು ಎಷ್ಟು ಚೆನ್ನಾಗಿದೆ ಅಂತ. ಮಳೆ ಬಂದುಬಿಟ್ಟು ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಹೇಗೆ ಅಂದರೆ ಮಳೆ ಬರ್ತಾ ಇದೆ ಅಲ್ವಾ, ಎಲ್ಲ ಫುಲ್ ಗ್ರೀನ್. ನೋಡಿದ್ರೆ ಫ್ರೆಂಡ್ಸ್, ಹಸೆ ಮೆಣಸಿನಕಾಯಿ ಗಿಡಗಳು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅದಿನ್ನು ಏನೋ ಕೆಲಸ ಬ್ಯಾಲೆನ್ಸ್ ಐತೆ ಅಂತ ಹೇಳ್ಬಿಟ್ಟು ಇಲ್ಲಿರೋ ಮೆಣಸಿನ ಗಿಡ ಎಲ್ಲನೂ ಇಲ್ಲಿ ಇಟ್ಬಿಟ್ಟಿದ್ದಾರೆ. ನೋಡಿ, ಅಲ್ಲಿ ಮೆಣಸಿನ ಗಿಡ ಎಲ್ಲ ಇಲ್ಲಿ ತಂದಿಟ್ಟಿದ್ದಾರೆ. ಇನ್ನೂ ಕೆಲಸ ಬ್ಯಾಲೆನ್ಸ್ ಇದೆ ಫ್ರೆಂಡ್ಸ್ ಅವ್ರದ್ದು. ನೋಡಿ, ಹಂಗಾಗಿ ಆ ಕಾಂಪೌಂಡ್ ಮೇಲಿಂದೆಲ್ಲ ತಂದು ಇಲ್ಲಿಡ್ತಾರೆ ಫ್ರೆಂಡ್ಸ್. ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ, ಮಳೆ ಬಂದ್ರೇ ಗಾರ್ಡನ್ ಚೆಂದ. ನೋಡಿ ಹೀಗಿದೆ ಎಲ್ಲ. ಫ್ರೆಂಡ್ಸ್, ಇವತ್ತು ಸ್ಟ್ಯಾಂಡ್ ಕೇಳಿದ್ದಾರೆ, ಮತ್ತೆ ಇನ್ನೊಂದು ಸರಿ ಈ ಸ್ಟ್ಯಾಂಡ್ ತೋರಿಸಿ ಅಂತ. ಇವಾಗ ನಾನು ತೋರಿಸ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನುಗ್ಗೆ ಹೂವು ನೋಡಿದ್ರೆ ಹೀಗೆ ಬಂದಿದೆ ಅಂತ. ವಾಟರ್ ಆಪಲ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಕಾಯಿಗಳು ತುಂಬಾ ಚೆನ್ನಾಗಿ. ನೋಡಿ, ಇಲ್ಲಿ ಇನ್ನೂ ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ಫ್ರೆಂಡ್ಸ್, ಇಲ್ಲಿ ಗೋರಿ ಗಿಡ ಬರಲಿಲ್ಲಲ್ವ, ಅದಕ್ಕೆ ಮತ್ತು ಈ ಬೀನ್ಸ್ ಗಿಡದಲ್ಲೆಲ್ಲ ಟೊಮೊಟೊ ಸಸಿಗಳು ಸಿಕ್ತಲ್ಲ, ಅದಕ್ಕೆ ಈ ಲೈನನ್ನು ನಾನು ಟೊಮೊಟೊನೇ ಹಾಕ್ಬಿಟ್ಟೆ. ನೋಡಿ ಫ್ರೆಂಡ್ಸ್, ನೋಡಿದ್ರೆ ಬದನೆ ಟೊಮೊಟೊ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ ತೋಟ, ಟೊಮೊಟೊ, ಬೆಂಡೆ, ಕ್ಯಾರೆಟ್ ಮತ್ತು ಬೀಟ್ರೋಟ್. ನೋಡಿದ್ರೆ ಬೆಂಡೆನೂ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ಈಗ ನುಗ್ಗೆ ಹೂವು ಅಂತ ನೋಡಿ ಹೇಗೆ ಬಂದಿದೆ ನುಗ್ಗೆ ಹೂವು. ಇದು ಎಲ್ಲ ಕಾಯಿ ಆಗಲಿಕ್ಕೆ ನಾವು ಒಳ್ಳೆ ಗೊಬ್ಬರ ಕೊಟ್ಟರೆ ಇದೆಲ್ಲ ಕಾಯಿ ಕಚ್ಚುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿದ್ರೆ ಮೂಲಂಗಿ ಹೂವು ನೋಡಿ, ನಾನು ಎಲ್ಲ ಹಾರ್ವೆಸ್ಟ್ ಮಾಡಿದ ಮೇಲೆ ಎಷ್ಟು ಒಂದು 2 ಮಂತ್ಸಿಂದನೂ ನಾವು ತಿಂತಾನೇ ಇದ್ದೀವಿ, ಆದರೂ ಅದು ಖಾಲಿ ಆಗ್ತಾಯಿಲ್ಲ. ನೋಡಿ, 2 ಮಂತ್ಸಿಂದನೂ ಇನ್ನು 53 ಮೂಲಂಗಿ ಕವರು ಹಾಗೇ ಇದೆ ಫ್ರೆಂಡ್ಸ್, ಬೆಳೆದಿರೋದು. ಅದು ಒಂದು ಸ್ವಲ್ಪ ನಾನು ಸ್ವಲ್ಪ ಕಿತ್ತಿರೋದೆಲ್ಲ ಇಲ್ಲಿದೆ ನೋಡಿ. ಈ ಹಾರ್ವೆಸ್ಟ್ ಮಾಡಿರೋ ಕವರ್ಸ್ ಇದೆಲ್ಲನೂ ಇದರಲ್ಲಿ ಅದೇ ತಾನಾಗೆ ಸೊಪ್ಪು ಬಂದುಬಿಟ್ಟಿದೆ ನೋಡಿ. ಇನ್ನು 53 ಮೂಲಂಗಿ ಈ ಕವರುಗಳಲ್ಲಿ ಇದೆ. ನಾನು ವಾರಕ್ಕೊಂದು ಸರಿ 2 ಸರಿ ಕಿತ್ಕೊತಾ ಇರ್ತೀನಿ. ಅದು ಬಲ್ತಿರೋದು ಹೂವಾಗ್ಬಿಟ್ಟಿದೆ ನೋಡಿ. ಇದರಲ್ಲಿ ಕಾಯಿ ಬರುತ್ತಂತೆ. ನನಗೇನು ಗೊತ್ತಿಲ್ಲ, ನಾವು ಮಾಡಿಲ್ಲ, ಹೇಳ್ತಾ ಇದ್ದಾರೆ ಇದರಲ್ಲಿ ಕಾಯಿ ಬರುತ್ತಂತ. ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಇದು ಯಾವ ಥರ ಪಲ್ಯ ಮಾಡೋದು, ಕಾಯಿ ಯಾವ ಥರ ಬರುತ್ತೆ ಕಾಮೆಂಟ್ಸ್ ಮಾಡಿ. ನೋಡಿ, ಇನ್ನು ಇಷ್ಟು 53 ಮೂಲಂಗಿ ಇದೆ. ಇದನ್ನೆಲ್ಲ ಹಾರ್ವೆಸ್ಟ್ ಮಾಡಬೇಕು. ಮೆಣಸಿನಕಾಯಿ ಹಾರ್ವೆಸ್ಟ್ ಮಾಡಬೇಕು ಇವತ್ತು, ಮತ್ತು ಬೀನ್ಸ್ ಹಾರ್ವೆಸ್ಟ್ ಮಾಡಬೇಕು. ಈಗ ಸ್ಟ್ಯಾಂಡ್ ಕೇಳಿದ್ದಾರೆ ಫ್ರೆಂಡ್ಸ್, ಸ್ಟ್ಯಾಂಡ್ ತೋರಿಸೋಣ.
ಟೇಪ್ ತಗೊಳ್ತೀನಿ. ಇದು ಸ್ಟ್ಯಾಂಡ್. ಈ ಸ್ಟ್ಯಾಂಡು ತೋರಿಸಿ ಮೇಡಮ್ ಅಂತ ಕೇಳಿದ್ದಾರೆ ಕೆಲವರು. ಇದು ನಾನು ಇನ್ನೂ ಗಮ್ಮು ಹಾಕಿಲ್ಲ. ನೋಡಿ ಈ ಸ್ಟ್ಯಾಂಡು ನಾನು ತುಂಬ ಈಸಿ ಫ್ರೆಂಡ್ಸ್ ಮಾಡೋದು, ಇದೇನು ಕಷ್ಟ ಇಲ್ಲ. ನೋಡಿ ಇದು UPVC ಪೈಪ್ ಅಂತ ಇದು ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ. ಇದು 20 ಅಡಿ ಬರುತ್ತೆ ಫ್ರೆಂಡ್ಸ್. ಇದು 1.25 ಇಂಚು, ಇದು 1.25 ಇಂಚು, 20 ಅಡಿ ಬರುತ್ತೆ. ಇದಕ್ಕೆ ನಮಗೆ ನಾವು 7 ಇಂಚು ಕಟ್ ಮಾಡ್ಕೊಂಡಿದ್ದೀವಿ. ಇದನ್ನು 7 ಇಂಚು ಕಟ್ ಮಾಡಿದ್ದೀವಿ. ಟೇಬಲ್ ಅಂತ ಮಾಡಿ ತೋರಿಸ್ತೀನಿ. 7 ಇಂಚು ಅಷ್ಟೇ ನಮಗೆ ಸಾಕು. ಯಾಕೆಂದರೆ ಇನ್ನೂ ಜಾಸ್ತಿ ಕಟ್ ಮಾಡಿದರೆ ಇದಾಗ್ಬಿಡುತ್ತೆ, ಹೈಟ್ ಜಾಸ್ತಿಯಾಗಿ ಪಾಟಗಳು ಮಳೆಗಾಳಿಗೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 7 ಇಂಚು ಸಾಕು. ಇದು 7 ಇಂಚಿಗೆ ನೋಡಿ ಇಷ್ಟು ಹೈಟ್ ಬಂದಿದೆ. 7 ಇಂಚಿಗೆ ಇಷ್ಟು ಹೈಟ್ ಬಂದಿದೆ, ಸಾಕು. ಇಷ್ಟು ಹೈಟ್ ಸಾಕಾಗುತ್ತೆ. ಆಯಿತಾ ಫ್ರೆಂಡ್ಸ್? ಇದು 8 ಪೀಸು ಕಟ್ ಮಾಡ್ಕೋಬೇಕು. ಇದು 1.25 ಇಂಚು 20 ಅಡಿ ಬರುತ್ತೆ. ಇದರ ರೇಟ್ ಎಷ್ಟು ಗೊತ್ತಾ ಫ್ರೆಂಡ್ಸ್? 1200 ರೂಪಾಯಿ. 1100 ಇದೆ, 200 ಇದೆ. ಒಂದೊಂದು ಶಾಪಲ್ಲಿ ಒಂದೊಂದು ಥರ ಕೊಡ್ಬೋದು. ಮಾರ್ಕೆಟಲ್ಲಿ ಆದರೆ ನಮಗೆ ಕಡಿಮೆ ಸಿಗುತ್ತೆ. ನಾವು ಮಾರ್ಕೆಟ್ಗೆ ಹೋಗಿ ತಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜು ಎಲ್ಲ ಸೇರಿದರೆ ಅಲ್ಲೇ ಬರುತ್ತೆ ಫ್ರೆಂಡ್ಸ್. ಹಂಗಾಗಿ ನಿಯರ್ ಬೈ ಶಾಪುಗಳು ಇರುತ್ತಲ್ಲ, ಹಾರ್ಡ್ವೇರ್ ಶಾಪುಗಳು, ನಾವು ಅಲ್ಲೇ ತೊಗೊಂಡು ಮಾಡಿದ್ರೇ ಬೆಸ್ಟ್ ಅನಿಸುತ್ತೆ ನನಗೆ. ನಿಮಗೆ ಅನುಕೂಲ ಇದ್ದರೆ, ಮಾರ್ಕೆಟ್ ಅನುಕೂಲ ಇದ್ದರೆ ಅಲ್ಲೇನೂ ತೊಗೊಂಡ್ರೆ ಇನ್ನೂ ಚೀಪ್ ಆಗುತ್ತೆ. ಆಯಿತಾ ಫ್ರೆಂಡ್ಸ್? ಇದು 8 ಪೀಸು ಕಟ್ ಮಾಡ್ಕೊಂಡು. 8 ಯಾವ್ಯಾವುದು ಇಲ್ಲಿ ನೋಡಿ. ಸ್ಟ್ಯಾಂಡಿಗೆ 1 2 3 4 ಮತ್ತು ಲೆಗ್ಗಿಗೆ 4 ಪೀಸ್. ಅಲ್ಲಿಗೆ 8 ಪೀಸ್ ಆಯಿತು. ಇಲ್ಲಿ 4 ಇದೆ, ಇಲ್ಲಿ 8 ಪೀಸ್. ಮತ್ತು ಇದಕ್ಕೆ ಒಂದು ಜಾಯಿಂಟ್ಸ್ ಬೇಕು. ಜಾಯಿಂಟ್ಸ್ ಎಷ್ಟು? 4. ಇಲ್ಲೊಂದು 1 2 3 4 ಇದು ಜಾಯಿಂಟ್ಸ್. 4 ಜಾಯಿಂಟ್ಸ್ ಅಂದರೆ ಮತ್ತು 4. ಇದು ಮಾರ್ಕೆಟಲ್ಲಿ 120 ರೂಪೀಸ್ ಕೊಟ್ಟು ನಾನು 20 ತೊಗೊಂಡ್ಬಂದಿದ್ದೆ ಫ್ರೆಂಡ್ಸ್. ಇದು ನಾನು ಈ ಲೆಂತು 5 ಲೆಂತ್ ತೊಗೊಂಡ್ಬಂದೆ. ನನಗೆ 20 ಸ್ಟ್ಯಾಂಡ್ ಆಯಿತು. ಇದು 5 ಲೆಂತು ನನಗೆ ಕಳಿಸಿದ್ರು ಹಾರ್ಡ್ವೇರ್ ಶಾಪ್ ಅವರು. ಇದರಲ್ಲಿ ನನಗೆ 20 ಈ ಥರ ಸ್ಟ್ಯಾಂಡ್ ಆಗಿದೆ. 20 ಸ್ಟ್ಯಾಂಡ್ ಆಗಿದೆ. 7 ಇಂಚು ಕಟ್ ಮಾಡಿಕೊಂಡು ನನಗೆ 20 ಸ್ಟ್ಯಾಂಡ್ ಆಗಿದೆ. ಇದ್ರ ಮೇಲೆ ನಿಮಗೆ ಲೆಕ್ಕ ಸಿಗುತ್ತಲ್ವ ಫ್ರೆಂಡ್ಸ್? ಒಂದು ಲೆಂತ್ ನಾನು ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ, ಅದೇ ಕಟ್ ಮಾಡ್ಕೊಳ್ಳೋದನ್ನು ನಾನು ಹೇಳಿದ್ದೀನಿ. ಇದು ಡ್ರಮ್ಗಳ ಸ್ಟ್ಯಾಂಡ್ ಅಷ್ಟೇ. ಇದು ಜಾಯಿಂಟ್ಸ್. ಇದು ಅಷ್ಟೇ. ಇದನ್ನು ಒಂದು 30-40 ರೂಪಾಯಿ ಇರ್ಬೋದು. ಆಯಿತು ಫ್ರೆಂಡ್ಸ್? ಈಗ ಈ ಸ್ಟ್ಯಾಂಡ್ ಮಾಡೋದು ಹೇಗೆ ಅಂತ ನಾನು ಕಲಿಸ್ತೀನಿ. ವೆರಿ ಸಿಂಪಲ್ ಫ್ರೆಂಡ್ಸ್. ಯಾವುದು ರಾತ್ರಿ ಮಳೆ ಬಂದಿದೆ, ಎಲ್ಲ ತೇವ ಆಗಿದೆ ನೋಡಿ. ಇವಾಗ 4 ವೇಗೆ ಇದು ಜಾಯಿಂಟ್ ಮಾಡಿ. ವೆರಿ ಸಿಂಪಲ್. ಕಟ್ ಮಾಡ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಫ್ರೆಂಡ್ಸ್, ನಾವು ಗಮ್ಮು ಹಾಕಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹಾಕಬೇಕು. ಗಮ್ಮು ಹಾಕಬೇಕಾದ್ರೆ ನಾವು ನೀಟಾಗಿಟ್ಟು ಗಮ್ಮು ಹಾಕಬೇಕು. ಯಾಕೆಂದರೆ ಒಂದು ಸಾರಿ ನಾವು ಗಮ್ಮು ಕೂರಿಸಿದರೆ ಮತ್ತೆ ತೆಗಿಲಿಕ್ಕಾಗಲ್ಲ. ಕ್ರಾಸಾಗಿ ನಾವು ಗಮ್ಮು ಹಾಕಿದ್ಮೇಲೆ ಕ್ರಾಸ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ನಾವು ಗಮ್ಮು ಹಾಕಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹಾಕಬೇಕಾಗುತ್ತೆ. ಅಂದರೆ ಪ್ಲಸ್ ಆಯಿತು. ಈಗ ಜಾಯಿಂಟ್ಸ್ ಜಾಯಿಂಟ್ಸು ನಾವು ಗಮ್ಮು ಹಾಕಬೇಕಾದ್ರೆ ನಿಮಗೆ ತೋರಿಸ್ತೀನಿ ಯಾವ ಥರ ಹಾಕೋದು. ಈ ಥರ ಲೆವೆಲ್ಲಾಗಿ ಇಟ್ಕೊಂಡ್ಬಿಡ್ಬೇಕು.
ಈ ಥರ ಲೆವೆಲ್ಲಾಗಿ ಇಟ್ಕೊಂಡಾಗ ನಮಗೆ ಲೆವೆಲ್ ಸಿಗ್ತದೆ. ಗಮ್ ಹಾಕಬೇಕಾದ್ರೆ ನಮಗೆ ಲೆವೆಲ್ಲು ನೀಟಾಗಿ ನೋಡಿ ಈ ಥರ ಲೆವೆಲ್ಲಾಗಿದೆಯಲ್ವಾ, ಈ ಥರ ಗಮ್ ಹಾಕ್ಬಿಟ್ಟು ಈ ಥರ ಮಾಡ್ಕೊಂಡ್ರೆ ನಮಗೆ ನೀಟಾಗಿ ಸಿಗ್ಬಿಡುತ್ತೆ. ಲೆವೆಲ್ ನೆಲದ ಮೇಲೋ ಎದ್ರ ಮೇಲೆ ಅಡುಗೆ ಇಟ್ಕೊಂಡು ಲೆವೆಲ್ ತೊಗೊಂಡು ಗಮ್ ಹಾಕ್ಬೇಕು. ಇವಾಗೇನು ಬಿಡಿ, ಈಗಲೂ ತೆಗಿಬೋದು ನಾವು, ಆದರೆ ಗಮ್ ಹಾಕಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹಾಕ್ಬೇಕು. ಸ್ವಲ್ಪ ಕ್ರಾಸ್ ಆದ್ರೂ ಮತ್ತೆ ಅದನ್ನು ನಾವು ರಿಮೂವ್ ಮಾಡೋಕ್ಕಾಗಲ್ಲ. ಜಾಯಿಂಟ್ ಹಾಕಿ ಆಯಿತಾ. ಈಗ 4 ಲೆಗ್ಸ್ ಹಾಕಿದರೆ ಮುಗಿತು. ಲೆಗ್ಸ್ ಯಾವ ಥರ ನಾವು ಗಮ್ ಹಾಕಿ ಲೆಗ್ ಹಾಕೋದು ನಿಮ್ಗೆ ತೋರಿಸ್ತೀವಿ. ಈಗ ಇಲ್ಲಿಗೆ ಗಮ್ ಹಾಕ್ತೀವಿ, ಇಲ್ಲಿ ಲೆವೆಲ್ಲಾಗಿ ಕೂತಿದೆ. ಲೆವೆಲ್ಲಾಗಿ ಕೂತಾಗ ಹಿಂಗೆ ಕರೆಕ್ಟಾಗಿ ತೂರಿಸ್ಬಿಟ್ಟು ಇಷ್ಟು ಮಾಡಿದ್ರೆ ಸಾಕು. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿದೆ ಈಗ ಸ್ಟ್ಯಾಂಡ್ ಅಂತ. ಫ್ರೆಂಡ್ಸ್ ಇನ್ನೂ ಒಂದು ಮೆಥಡ್, ಇದು ಕನಿಷ್ಠ 15-20 ವರ್ಷ ಬರುತ್ತೆ. ಇನ್ನು 30-40 ವರ್ಷ ನಿಮಗೆ ಬರಬೇಕಂದ್ರೆ ಇನ್ನೂ ಒಂದು ಮೆಥಡ್ ಇದೆ, ತೋರಿಸ್ತೀನಿ. ಆಯ್ತಾ ಫ್ರೆಂಡ್ಸ್, ಸ್ಟ್ಯಾಂಡ್ ರೆಡಿ. ಫ್ರೆಂಡ್ಸ್ ಇನ್ನೂ ಒಂದು ಮೆಥಡ್ ಯಾವುದು ಅಂದರೆ, ಇಲ್ಲಿ ನೋಡಿದ್ರೆ ನಾನು ಸಿಮೆಂಟ್ ಫುಲ್ ಮಾಡಿದ್ದೀನಿ. ಏನು ಹೇಳಿ, ಸಿಮೆಂಟು ಇದಕ್ಕೆ ಒಂದು 75% ಎಮ್ ಸ್ಯಾಂಡು, ಒಂದು 25% ಸಿಮೆಂಟ್. ಎಮ್ ಸ್ಯಾಂಡು 75%, ಒಂದು 25% ಸಿಮೆಂಟ್, ಎರಡು ಮಿಕ್ಸ್ ಮಾಡಿಬಿಡೋದು. ಒಳ್ಳೆ ಹಿಂಗೆ ಹಾಕೋ ಥರ ಹಾಕಿಬಿಟ್ಟು ಇದರ ಮೇಲೆ ಸ್ವಲ್ಪ ಹತ್ತದಿಂದ ತೋರಿಸಿ. ಸೊ ಇಷ್ಟು ಹಾಕಿಬಿಟ್ರೆ ಇದನ್ನು ನೀಟಾಗಿ ಕೂರಿಸಿಬಿಟ್ಟು ಇದ್ರ ಫುಲ್ ಮಾಡಬೇಕು. ಸಿಮೆಂಟ್ ಮಾಡಿಬಿಟ್ಟು ಒಂದು ದಿನ ನಾವು ನೀರಲ್ಲಿ ಒಂದು ಬಕೆಟಲ್ಲಿ ಹಾಕಿ ಇಟ್ಬಿಟ್ರೆ ನೋಡಿ ಈ ಥರ ಗಟ್ಟಿ ಆಗುತ್ತೆ. ನಮಗೆ ಇನ್ನೂ ಗಟ್ಟಿ ಬೇಕು ಅಂದರೆ ನಾವು ಈ ಥರನೂ ಮಾಡ್ಕೊಬೇಕು. ಫ್ರೆಂಡ್ಸ್ ನನಗೆ ಅಷ್ಟೊಂದು ಸಮಯ ಇರಲಿಲ್ಲ, ನಾನೇನು ಸುಮ್ಮನೆ ಈ ಥರನೇ ಮಾಡ್ತಿದ್ದೀನಿ. ನೀವು ಇನ್ನೂ ಮಾಡೋರು ಯಾರಾದರೂ ಸಮಯ ಇದ್ದು ನಾವು ನಮಗೆ ಸ್ಟ್ರಾಂಗ್ ಬೇಕು ಅಂದರೆ ನೀವು ಈ ಥರನೂ ಮಾಡಬೇಕು. ಇದಾದರೆ ನಿಮಗೆ ಎಷ್ಟು ವರ್ಷ ಅದು ಹಳೆ ಆಗಲ್ಲ. ಯಾಕೆಂದರೆ ನೋಡಿ ಸಿಮೆಂಟ್ ಏನು ಫುಲ್ ಆಗಿದೆ, ಎಷ್ಟು ವೆಯ್ಟು ಅದು ಇರುತ್ತೆ. ಇದನ್ನು ನಾನು ತೋರಿಸ್ತೀನಿ ಯಾವ ಥರ. ಅದೇ ಇದೇ ಥರ ಸೇಮ್ ಫಿಲ್ ಮಾಡೋದು ನೋಡಿದ್ರೆ ಗಮ್ ಹಾಕಲಿಲ್ಲ ಅಂದರೆ ಈ ಥರ ಬಂತು. ಇದು ಸಿಮೆಂಟ್ ಹಾಕಿದೆ, ಸಿಮೆಂಟ್ ಫಿಲ್ ಮಾಡ್ಕೊಂಡು ನಾನು ಒಂದೇ ಒಂದು ಮಾತ್ರ 8ಕ್ಕೆ ಮಾತ್ರ ಮಾಡಿದ್ದೆ. ಫ್ರೆಂಡ್ಸ್ ಎತ್ತಕ್ಕಾಗಲ್ಲ ನೋಡಿ, ಅಷ್ಟು ಗಟ್ಟಿಯಾಗಿದೆ. ತುಂಬಾ ಸಿಮೆಂಟ್ ಫುಲ್ ಮಾಡಿದ ಲೆಗ್.
ನಂದು ಎತ್ತಕ್ಕಾಗಲ್ಲ ಫ್ರೆಂಡ್ಸ್, ನನಗಂತೂ ತುಂಬ ಹೆವಿ ಅನಿಸುತ್ತೆ. ನೋಡಿ ಈ ಥರನೂ ನೀವು ಮಾಡ್ಕೋಬೋದು. ಎಷ್ಟು ಹೆವಿ ಇದೆ ಅಂದರೆ ಸಿಮೆಂಟು ಫಿಲ್ ಮಾಡಿನೂ ನಾವು ಸ್ಟ್ಯಾಂಡು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಎತ್ತಕ್ಕಾಗಲ್ಲ ನೋಡಿ, ಅಷ್ಟು ವೆಯ್ಟ್ ಇದೆ. ತೋರಿಸ್ತೀನಿ ಆ ಕಡೆ ನೋಡಿದ್ರೆ ನಾನು ಇದೇ ಥರ ಎಲ್ಲ ಸ್ಟ್ಯಾಂಡನ್ನು ಮಾಡಿ ನೋಡಿದ್ರೆ ಫ್ರೆಂಡ್ಸ್, ನೋಡಿದ್ರೆ ಸ್ಟ್ಯಾಂಡು ಇದೇ ಥರ ನಾನೆಲ್ಲ ಸ್ಟ್ಯಾಂಡುಗಳು ಮಾಡಿ ನಾನು ಹಾಕಿದೆ. ಎಷ್ಟು ಸಿಂಪಲ್ಲಾಗಿದೆ ಅಲ್ವಾ, ಎಷ್ಟು ಈಸಿಯಾಗಿದೆ, ಎಷ್ಟು ಸಿಂಪಲ್ಲಾಗಿದೆ ನೋಡಿ. ಅದಕ್ಕೆ ಫ್ರೆಂಡ್ಸ್ ನಾವು ಸ್ವಲ್ಪ ಶ್ರಮ ನೋಡಿ. ಸಿಮೆಂಟ್ ಹಾಕಿರೋದಂತೂ ಅಷ್ಟು ವೆಯ್ಟ್ ಆಗಿದೆ ನೋಡಿ, ಎತ್ತಕ್ಕಾಗಲ್ಲ. ನೋಡಿದ್ರ ಇಷ್ಟ ಫ್ರೆಂಡ್ಸ್. ಬನ್ನಿ, ಆರಾಮಾಗಿ ನಾವು ಈ ಥರ ಸ್ಟ್ಯಾಂಡ್ ಮಾಡಿಕೊಂಡು ಈ ಥರ ಲೆಗ್ಸ್ಗಳು ಸಿಮೆಂಟಿಂದನೂ ನಾವು ಫಿಲ್ ಮಾಡ್ಕೋಬೋದು. ನೋಡಿದ್ರ ಫ್ರೆಂಡ್ಸ್ ಎಷ್ಟು ಈಸಿ ಇದೆ ಅಂತ ನೋಡಿ. ನೋಡಿದ್ರಲ್ಲ, ನಿಮಗೆ ಪೂರ್ತಿ ಅರ್ಥ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ಥರ ನಾವು ಒಳ್ಳೊಳ್ಳೆ ಐಡಿಯಾಗಳು ಮಾಡಿ ಆರ್ಗಾನಿಕ್ ಗಾರ್ಡನ್ ಮಾಡಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಣ ಫ್ರೆಂಡ್ಸ್. ಎಲ್ರಿಗೂ ನಮಸ್ತೆ.